ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಏನಪ್ಪ ಪ್ರಾಬ್ಲಮ್ ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ತಮ್ಮನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬ ಜನ ಕೇಳ್ತಾ ಇದ್ದಾರೆ. ಹೇಳ್ಬೇಕು ತುಂಬ ಪ್ರಾಬ್ಲಮ್ ಆಗಿದೆ ಪ್ರತಿಯೊಂದು ಯೂಟ್ಯೂಬರ್ಸ್. ಯಾಕಪ್ಪ ಅಂದರೆ ಈಗಿನ ದಿನದಲ್ಲಿ ಈ ವಿಡಿಯೋ ನಮ್ಮೊಂದು ವಿಡಿಯೋ ವೈರಲ್ ಆಗಬೇಕಪ್ಪ ಅಂದರೆ ಮೇನ್ ಪಾಯಿಂಟ್ ಕ್ಲಿಕ್ ಅಂದರೆ CTR ಅಂದರೆ ನಮ್ಮೊಂದು ವಿಡಿಯೋ ತಮ್ಮನೇಲ್ ಮೇಲೆ ಇರುತ್ತೆ. ನಮ್ಮೊಂದು ವಿಡಿಯೋ ತಮ್ಮನೇಲ್ ಮೇಲೆ ಡಿಸೈಡ್ ಆಗಿರುತ್ತೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗಬೇಕಾ ವೈರಲ್ ಆಗಬಾರ್ದು ಅಂತ. ಆದರೆ ಬಟ್ ತುಂಬ ಜನರಿಗೆ ಅದು ಏನಾಗ್ತಿದೆ ಅಂತ ತುಂಬ ಜನರಿಗೆ ತಮ್ಮನೇಲ್ ಮಾಡೋದಕ್ಕೆ ಬರ್ತಾ ಇಲ್ಲ. ತಮ್ಮನೇಲ್ ಮಾಡ್ತಾ ಇದ್ದಾರೆ ಆದ್ರೆ ಬಟ್ ಸರಿಯಾಗಿ ಮಾಡೋದಕ್ಕೆ ಬರ್ತಾಯಿಲ್ಲ. ಯಾವ ರೀತಿ ಏನು ಮಾಡೋದು ತಮ್ಮನೇಲ್ ಅಂತ ತುಂಬ ಜನ ಯೂಟ್ಯೂಬರ್ಸ್ ಕೇಳ್ತಿದ್ದಾರೆ ಕಮೆಂಟಲ್ಲಿ. ನಾ ಲೈವಲ್ಲಿ ಬಂದಾಗ ಚಾನಲ್ ಚೆಕಿಂಗ್ ಮಾಡಿದಾಗ ಅವ್ರೊಂದು ಯೂಟ್ಯೂಬ್ ಚಾನಲ್ ನೋಡಿದಾಗ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ನೋಡಿದ್ರು ಕೂಡ ಅವ್ರೊಂದು ವಿಡಿಯೋ ತಮ್ಮನೇಲ್ ಯಾವ ರೀತಿ ಇರುತ್ತೆ, ತಮ್ಮನೇಲ್ ಬೇರೆನೇ ಇರುತ್ತೆ. ಅದು ತಮ್ಮನೇಲಿ ಮಾಡೋದಕ್ಕೆ ಬರ್ತಾರೆ ಪ್ರತಿಯೊಬ್ಬರು ಕೂಡ. ತಮ್ಮನೇಲಿ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬ ಜನ ಕೇಳ್ತಿದ್ರು. ನಾನು ನಿಮಗೆ ಇವತ್ತೊಂದು ನೋಡ್ಬೋದು ಈ ರೀತಿ ತಮ್ಮನೇಲಿ ನೀವು ಯಾವ ರೀತಿ ಕ್ರಿಯೇಟ್ ನೋಡ್ಬೋದು. ಇಲ್ಲಿ ಈ ರೀತಿ ತಮ್ಮನೇಲಿ ನಾನು ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ ಈ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಜನ ಕೂಡ ಕೇಳ್ತಾ ಇದ್ದಾರೆ ತಮ್ಮನೇಲಿ ಕ್ರಿಯೇಟ್ ಮಾಡೋಕ್ಕೆ ಯಾವ ಒಂದು ಅಪ್ಲಿಕೇಶನ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇ ಹೇಳ್ತಾ ಇದ್ದೀನಿ, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತಾರೆ ಗಾರ್ಲನ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಸದ್ಯದಲ್ಲಿ 50K ಸಬ್ಸ್ಕ್ರೈಬ್ ರೀಚ್ ಆಗ್ತದೆ. ನಿಮ್ಮೊಂದು ಸಪೋರ್ಟಿಂದ ಬೇಗ 50K ಸಬ್ಸ್ಕ್ರೈಬ್ ರೀಚ್ ಮಾಡಿ. ಅದ್ರ ಜೊತೆ ಈ ಒಂದು ಲೈಕ್ ಮಾಡಿ. ಬನ್ನಿ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ತಮ್ಮನೇಲ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದರೆ ನೀವು ಏನೂ ಇಲ್ಲ, ಜಸ್ಟ್ ಮೊದಲಿಗೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರಬೇಕು. ಯಾವ ಒಂದು ಅಪ್ಲಿಕೇಶನು ಏನೂ ಇಲ್ಲ, ನಿಮಗೆ ಹೇಳ್ಬೇಕಾರೆ ಪಿಕ್ಸೆಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ನಾನು ನಿಮಗೆ ಕ್ಲಿಯರ್ಗೆ ಮೊಬೈಲ್ ಸ್ಕ್ರೀನ್ ತೋರಿಸ್ಕೊಡ್ತೀನಿ. ನಾನು ಒಂದು ಮೊಬೈಲ್ ಸ್ವಿಚ್ ಆಪ್ ಇದೆ. ಈ OnePlus ಮೊಬೈಲೇ ನಾನು ನಿಮಗೆ ಯಾವ ರೀತಿ ತಮ್ಮನೇಲ್ ನೋಡ್ಬೋದು. ಟ್ರೆಂಡಿಗಿದೆ ತುಂಬ ಈಗ ತಮ್ಮನೇಲ್. ಆ ರೀತಿ ತಮ್ಮನೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ನ. ಬನ್ನಿ ಯಾರೆಲ್ಲ ಯೂಟ್ಯೂಬರ್ಸ್ ವಿಡಿಯೋ ಸ್ಕಿಪ್ ಮಾಡ್ಕೊಬಿಡುತ್ತೆ ಅಂತ ಇವತ್ತು ಸ್ಟಾರ್ಟ್ನ. ಬನ್ನಿ ಮೊಬೈಲ್ ಸ್ಕಿಪ್. ನೀವು ಮೊದಲನೇದಾಗಿ ನಿಮ್ಮೊಂದು ಯೂಟ್ಯೂಬ್ ತಮ್ಮನೇಲ್ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಮೊದಲನೇ ಏನು ಮಾಡಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡು ನಾನು ನಿಮಗೆ ಹೇಳಿದ್ನಲ್ಲ ಪಿಕ್ಸೆಲ್ಯಾಬ್ ಅಂತ ಒಂದು ಪಿಕ್ಸೆಲ್ಯಾಬ್ ಮಾಡಬೇಕು. ಪಿಕ್ಸೆಲ್ಯಾಬ್ ಆಯಿತು ಪಿಕ್ಸೆಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿ. ಇದಕ್ಕೆ ನೀವು ₹1 ಏನೂ ಇಲ್ಲ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ನೋಡಿ, ನ್ಯೂ ಟೆಕ್ಸ್ಟ್ ಅಂತ. ಇಲ್ಲಿ ನೀವು ಮೊದಲನೇದು ಏನು ಮಾಡಬೇಕು, ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆಗಲಿ ಅಂತ ಏನು ಮಾಡ್ಬೇಕು, ಜಸ್ಟ್ ಈ ರೀತಿ ಓಪನ್ ಆದಾಗ ನೀವು ಏನು ಮಾಡಬೇಕು, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೈಡ್ ಇಲ್ಲಿ ಇಮೇಜ್ ಸೈಜ್ ಅಂತ ಕಾಣುತ್ತೆ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕಸ್ಟಮ್ ಅಂತ ಇದೆ. ಇಲ್ಲಿ ಏನು ಮಾಡಿ, ನೀವು ಯೂಟ್ಯೂಬ್ ತಮ್ಮನೇಲ್ ಮಾಡ್ತಾಯಿದೆ. ತಮ್ಮನೇಲು ಇಲ್ಲಿ ಯೂಟ್ಯೂಬ್ ಬ್ಯಾನರ್ ಬೇಕಾದ್ರೆ ಬ್ಯಾನರ್ ಏನೂ ಇಲ್ಲ, ಜಸ್ಟ್ ನಾವು ಯೂಟ್ಯೂಬ್ ತಮ್ಮನೇಲ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಸೈಜ್ ತಗೋತೆ. ಇದು ಯೂಟ್ಯೂಬ್ ತಮ್ಮನೇಲ್ ಮೇನ್ ಪಾಯಿಂಟು ಸೈಜು. ಈಗ ನಾನು ಏನು ಮಾಡ್ತೀನಿ, ಟೆಕ್ಸ್ಟ್ ಏನಿದೆ ಇದನ್ನು ಡಿಲೀಟ್ ಮಾಡ್ತೀನಿ. ನೀವು ಕೂಡ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ರೀತಿ ತಮ್ಮನೇಲ್ ಕ್ರಿಯೇಟ್ ಮಾಡ್ಕೋಪ್ಪ, ಜಸ್ಟ್ ನೀವು ಮೊದಲನೇ ಬ್ಯಾಕ್ಗ್ರೌಂಡ್ ಹಾಕೋಬೇಕು. ಬ್ಯಾಕ್ಗ್ರೌಂಡ್ ಯಾವ ರೀತಿ ಅಂದರೆ ನಾನು ಬ್ಯಾಕ್ಗ್ರೌಂಡ್ ಹಾಕ್ತೀನಿ ನೋಡಿ. ಡೌನ್ಲೋಡ್ ಗ್ಯಾಲರಿ ಬ್ಯಾಕ್ಗ್ರೌಂಡ್ ನನ್ನೊಂದು ವಿಡಿಯೋ ಬ್ಯಾಕ್ಗ್ರೌಂಡ್ ನಾ ಹಾಕ್ತೀನಿ ನೋಡಿ. ನಿಮ್ಮ ಮೊದಲೊಂದು ಇಮೇಜ್ ಬಂದರೆ ನೀವು ತೊಗೊಳ್ಳಿ ನೋಡಿ. ಏನು ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ಮ್ ಗ್ಯಾಲರಿ ಅಂತ ಬರುತ್ತೆ. ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇಮೇಜ್ ನಾನು ನಿಮಗೆ ಯಾವುದಾದ್ರು ಒಂದು ಇಮೇಜ್ ಹಾಕಿ ತೋರಿಸ್ತೀನಿ. ನಾನು ನಿಮಗೆ ಈಗ ಲೈವ್ ಪ್ರೂಫಾಗಿ ತೋರಿಸ್ತೀನಿ. ನಾನೊಂದು ಇಮೇಜ್ ಹಾಕ್ತೀನಿ, ಬ್ಯಾಕ್ಗ್ರೌಂಡ್ ಇಮೇಜ್. ನಿಮ್ಗೆ ಸಾಕಷ್ಟು ಇಮೇಜ್ ಬೇಕಾದ್ರೆ ಕೂಡ ನೀವು ಟೆಲಿಗ್ರಾಮ್ ಚಾನಲ್ ಅಂದರೆ ನಾನು ಟೆಲಿಗ್ರಾಮಲ್ಲಿ ಇಮೇಜ್ ಹಾಕಿರ್ತೀನಿ. ನಿಮ್ಗೆ ಇದೇ ರೀತಿ ಇಮೇಜ್ ಬೇಕಾದ್ರೆ ಹೋಗಿ ನಾವು ಏನು ಮಾಡ್ತೀನಿ, ಟೆಲಿಗ್ರಾಮಲ್ಲಿ ಹೋಗಿ ಈ ಇಮೇಜ್ ಹಾಕ್ತೀನಿ. ಇಮೇಜ್ ಹಾಕಿ ಈ ರೀತಿ ಸೈಜ್ ಮಾಡ್ತೀನಿ ನೋಡಿ. ಇಮೇಜ್ ಶಾರ್ಟ್ ಮಾಡ್ಕೊತೀನಿ. ಈ ರೀತಿ ಶಾರ್ಟ್ ಆದ ನಂತರ ಏನು ಮಾಡ್ತೀನಿ, ನಾನು ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಬೋದು. ಯಾವ ರೀತಿ ಬ್ಯಾಕ್ಗ್ರೌಂಡ್ ಅಂದರೆ ನೋಡ್ಕೊಳ್ಬೋದು. ಮತ್ತೆ ನಾನು ಒಂದು ಇಮೇಜ್ ಸೆಲೆಕ್ಟ್ ಮಾಡ್ತೀನಿ. ಫಾರ್ಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಮತ್ತೆ ನಾನು ಈ ಒಂದು ಇಮೇಜ್ ಸೆಟ್ ಮಾಡೋದಲ್ಲ, ಬೇಡ, ಈ ಇಮೇಜ್ ಬೇಡ ನಮಗೆ ನೋಡಿ. ಮತ್ತೆ ನಾನು ವೈಟ್ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ. ವೈಟ್ ಇಮೇಜ್ ಡೌನ್ಲೋಡ್ ಮಾಡ್ತೀನಿ. ನನ್ನ ಹತ್ರ ಇದೆ ನೋಡಿ. ಇದನ್ನು ಕೂಡ ಹಾಕಿರ್ತೀನಿ ಟೆಲಿಗ್ರಾಮಲ್ಲಿ, ನಿಮಗೋಸ್ಕರ ಹಾಕಿರ್ತೀನಿ ನೋಡಿ. ಈ ರೀತಿ ನಾನು ಇಮೇಜ್ ಏನು ಮಾಡ್ತೀನಿ, ಈ ರೀತಿ ಶಾರ್ಟ್ ಮಾಡ್ತೀನಿ ನೋಡಿ. ಏನು ನೋಡ್ಬೋದು, ಈ ರೀತಿ ಇಮೇಜ್ ಶಾರ್ಟ್ ಮಾಡ್ತೀನಿ. ನಾನು ನೋಡ್ಕೊಳ್ಬೋದು. ಈ ರೀತಿ ಇಮೇಜ್ ಶಾರ್ಟ್ ಮಾಡ್ತೀನಿ ನೋಡಿ. ನಮಗೆ ಸೈಜ್ ಯಾವ ರೀತಿ ಬೇಕು ಇಲ್ಲೆಲ್ಲ ನೀವು ರೊಟೇಟ್ ಮಾಡ್ಕೊಳ್ಬೋದು, ನೋಡ್ಕೊಳ್ಬೋದು. ಪ್ರತಿಯೊಂದು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಇಮೇಜ್ ಶಾರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆ. ಈ ರೀತಿ ಇಮೇಜ್ ನಾನು ಶಾರ್ಟ್ ಮಾಡ್ತೀನಿ. ಈ ರೀತಿ ಇಮೇಜ್ ಸೆಟ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಪ್ಪ, ಮೇನ್ ಪಾಯಿಂಟ್ ಏನೂ ಮಾಡೋಂಗಿಲ್ಲ. ಜಸ್ಟ್ ಈ ರೀತಿ ಇಮೇಜ್ ಸೆಟ್ ಆಯಿತು. ಈಗ ಬ್ಯಾಕ್ಗ್ರೌಂಡ್ ಆಯಿತು, ಇಮೇಜ್ ಸೆಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಫೋಟೋ ತೊಗೊಳ್ಬೇಕು. ನಿಮ್ಮ ಫೋಟೋ ಹಾಕೊಳ್ಳಿ. ಯಾವುದೋ ಒಂದು ಫೋಟೋ ಇದ್ದರೆ ಫೋಟೋ ಹಾಕೊಳ್ಳಿ ನೋಡಿ. ನಾನು ಇದು ಎಕ್ಸಾಂಪಲ್ ಆಗಿ ನಿಮಗೆ ಇದೊಂದು ಫೋಟೋ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ಫೋಟೋ ಇದು ಸೆಟ್ ಆಗಲ್ಲ. ಫೋಟೋ ನೀವು ತೊಗೊಳ್ಳಿ. ಕಲರ್ ಬೇಕಾದ್ರೆ ನಿಮ್ಗೆ ಯಾವ ಒಂದು ಕಲರ್ ಇರುತ್ತೆ ಆ ಕಲರ್ ತೊಗೊಳ್ಳಿ. ಈ ರೀತಿ ಫೋಟೋ ಸೆಟ್ ಮಾಡಿ. ಈ ರೀತಿ ನಾನು ಹಾಕ್ತೀನಿ ನೋಡಿ. ಇಲ್ಲಿ ಫೋಟೋ ಹಾಕಿದೆ. ಈ ರೀತಿ ಫೋಟೋ ಹಾಕಿದೆ. ಇಲ್ಲಿ ಜಸ್ಟು ನಾನು ಏನು ಮಾಡ್ತೀನಿ, ನಿಮಗೆ ಏನಾದರೂ ಬೇಕಾದ್ರೆ ನೋಡಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಅಂತ ನೋಡಿ ಹಾಕ್ತೀನಿ ನಾನು. 1000 ನೀವು ಯಾವ ರೀತಿ ಬೇಕೋ ಆ ರೀತಿ ಈ ರೀತಿ ನಾನು 1000 ಅಂತ ಹಾಕ್ತೀನಿ. ಮೊದಲು ನೋಡ್ಕೊಳ್ಬೋದು. ಈ ರೀತಿ 1000 ಅಂತ ಹಾಕಿ ನಾನು ಏನು ಮಾಡ್ತೀನಿ, ಪೌಂಡ್ಸು ನೀವು ಸಾಕಷ್ಟು ಪೌಂಡ್ಸ್ ಇದೆ. ಮೇಲೆ ಕ್ಲಿಕ್ ಮಾಡಿದ್ರೆ ಪೌಂಡ್ಸು ಕಲರ್ಸು ಶ್ಯಾಡೋ ಮಾಡ್ಬೇಕು. ಮೇನ್ ಪಾಯಿಂಟು ಶ್ಯಾಡೋ ಮಾಡಿ ಸ್ಟ್ರೈಕ್ ಇದು ಮಾಡ್ಕೊಳ್ಳಿ. ನಂತರ
ಇಲ್ಲೇನು ಬಂದುಬಿಟ್ಟು ಏನಪ್ಪ ಅಂದರೆ ನೀವು ಫಾಂಟ್ಸ್ ಚೇಂಜ್ ಮಾಡ್ಕೊಳ್ಳಿ. ಫಾಂಟ್ಸ್ ಅಂತ ಇರ್ತೀನಿ, ನಿಮಗೆ ಸಾಕಷ್ಟು ಫಾಂಟ್ಸ್ ಸಿಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಈ ರೀತಿ ಫಾಂಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫಾಂಟ್ಸ್ ಸೆಲೆಕ್ಟ್ ಮಾಡ್ತೀನಿ. ಈ ಫಾಂಟ್ಸ್ ಸೆಲೆಕ್ಟ್ ಮಾಡಿ ನಾನು ಏನು ಮಾಡ್ತೀನಿ, ಸೈಜ್ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈ ರೀತಿ ನೋಡಿ ಈ ರೀತಿ ಸೈಜು ಈ ರೀತಿ ಇಡ್ತೀನಿ ನಾನು. ಈ ರೀತಿ ಸೈಜ್ ಇಟ್ಟಾಗ ಇದನ್ನ ಏನು ಮಾಡ್ತೀನಿ, ಟೆಕ್ಸ್ಟ್ ಕಾಪಿ ಆಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಾಪಿ ಆಗುತ್ತೆ. ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಸಬ್ಸ್ಕ್ರೈಬರ್ ನೋಡಿ, ಸಬ್ಸ್ಕ್ರೈಬ್ ನೋಡಿ, ಈ ರೀತಿ ಸೆಟ್ ಮಾಡ್ತೀನಿ ನೋಡಿ. ಈ ಸೈಜ್ ಏನಿದೆಲ್ಲ ಈ ಕಲರ್ ಫಾಂಟ್ಸ್ ನಾನು ಚೇಂಜ್ ಮಾಡ್ತೀನಿ. ನೀವು ಕೂಡ ಚೇಂಜ್ ಮಾಡಿ, ಯಾಕಂದರೆ ಒಂದೇ ಥರದ ಫಾಂಟ್ಸ್ ಆಗುತ್ತೆ. ಈ ರೀತಿ ಫಾಂಟ್ಸ್ ಚೇಂಜ್ ಮಾಡ್ಕೊಂಡು ಏನು ಮಾಡ್ತೀನಿ, ಇದನ್ನೇನಿದೆಲ್ಲ ಇದನ್ನು ಕ್ಯಾಪಿಟಲ್ ಮಾಡ್ಕೊಳ್ಳಿ ಎಲ್ಲ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಪಿಟಲ್ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನಾನು ಸೆಟ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಸೆಟ್ ಮಾಡ್ಕೊಂಡು ಜಸ್ಟ್ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡ್ಕೊಂಡು ತಕ್ಷಣ ನೀವು ಏನು ಮಾಡ್ಕೊ, ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಹಾಕ್ಬೇಕು. ಬ್ಯಾಕ್ಗ್ರೌಂಡ್ ನಿಮ್ಮ ಹತ್ರ ಸಾಕಷ್ಟು ಬ್ಯಾಕ್ಗ್ರೌಂಡ್ ಸಿಕ್ಕಿಲ್ಲ ಅಂದರೆ ಕೂಡ ನೀವು ಏನು ಮಾಡ್ಬೋದು, ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ನಾನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಕೂಡ ಒಂದು ನಾನು ಬ್ಯಾಕ್ಗ್ರೌಂಡ್ ಹಾಕಿಬಿಡ್ತೀನಿ, ಚಿಕ್ಕದಾಗಿ ಒಂದು ಬ್ಯಾಕ್ಗ್ರೌಂಡ್ ಹಾಕಿಬಿಡ್ತೀನಿ ನೋಡಿ. ಸ್ವಲ್ಪ ವೇಟಿಂಗ್ ಬ್ಯಾಕ್ಗ್ರೌಂಡು ನನ್ನ ಹತ್ರ ಸಾಕಷ್ಟು ಇದೆ, ನೋಡ್ಕೊಳ್ಬೋದು. ಯಾವುದೂ ಏನೂ ಗೊತ್ತಾಗ್ತಿಲ್ಲ, ಇರಲಿ. ಬ್ಯಾಕ್ಗ್ರೌಂಡು ಟೆಲಿಗ್ರಾಮಲ್ಲಿ ಹೋಗಿ ಬ್ಯಾಕ್ಗ್ರೌಂಡು ನೋಡ್ಕೊಳ್ಬೋದು. ಈ ಬ್ಯಾಕ್ಗ್ರೌಂಡ್ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ಈ ಬ್ಯಾಕ್ಗ್ರೌಂಡ್ ಇದೆಲ್ಲ ಇದನ್ನೇನು ಮಾಡ್ತೀನಿ, ಸೇಮ್ ಕಲರ್ ಐತಲ್ಲ ಅದನ್ನು ಏನು ಮಾಡ್ತೀನಿ ನೋಡಿ, ನಾನು ಕಲರ್ ಮೇಲೆ ಹೋಗಿ ರೆಡ್ ಮಾಡ್ತೀನಿ ನೋಡಿ. ರೆಡ್ ಮಾಡಿ ಇಲ್ಲಿ ಏನು ಮಾಡ್ತೀನಿ, ಇದನ್ನು ಶ್ಯಾಡೋ ಈ ರೀತಿ ಕೆಳಗಡೆ ಮಾಡ್ತೀನಿ. ಅದು ಮೇಲ್ಗಡೆ ಬರಬೇಕು. ಈ ರೀತಿ ಆಯ್ತು ನೋಡಿ. ನೋಡೋರಿಗೆ ಏನೋ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಈ ರೀತಿ ಇಡ್ತೀನಿ. ಮತ್ತು ಕಲರ್ ಏನಾದ್ರು 1000 ಸಬ್ಸ್ಕ್ರೈಬರ್ ಇಂದಲ್ಲ ಅದು ಏನು ಮಾಡ್ತೀನಿ ನೋಡಿ, ಈ ರೀತಿ ಇಡ್ತೀನಿ. ಈ ರೀತಿ ಇಟ್ಟು ಏನು ಮಾಡ್ತೀನಿ, ಇಷ್ಟು ಸೈಜ್ ಇಟ್ಟು ಕಂಪ್ಲೀಟ್ ನೋಡಿ 1000 ಸಬ್ಸ್ಕ್ರೈಬರ್ಸ್ ನೋಡಿ. ಈ ರೀತಿ ಇಟ್ಟು ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಇದನ್ನು ಕಾಪಿ ಮಾಡ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ ನಾನು ಏನು ಮಾಡ್ತೀನಿ, ಜಸ್ಟ್ 5 ಡೇಸ್ ನೋಡಿ, ಜಸ್ಟ್ 5 ಡೇಸ್ ಈ ರೀತಿ ಹಾಕ್ತೀನಿ ನೋಡಿ. ಸ್ಪೆಲ್ಲಿಂಗು ಇದನ್ನ ಮಾಡಿಬಿಡೋಣ, ಇದು ಕ್ಯಾಪಿಟಲ್ ಹಾಕಿಬಿಡೋಣ ನೋಡಿ. ಡೇಸ್ ಹಾಕಿ ಈ ರೀತಿ ಹಾಕ್ತೀನಿ ನೋಡಿ. ಈ ರೀತಿ ನಾನು ಸೆಟ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಬೋದು ಈ ರೀತಿ ಈ ರೀತಿ ಹಾಕ್ತೀನಿ. ಇನ್ನು ಸೈಡ್ಗಡೆ ಇರ್ತೀನಿ. ಇಲ್ಲಿ ಇಟ್ಟಿದಾಗ ನೋಡಿ 1000 ಸಬ್ಸ್ಕ್ರೈಬ್ ನೋಡ್ಕೊಳ್ಬೋದು. ಇಂಪಾರ್ಟೆಂಟ್ 1000 ಸಬ್ಸ್ಕ್ರೈಬರ್ಸ್ ಈ ರೀತಿ ಇತ್ತು. ಜಸ್ಟ್ 5 ಡೇಸ್ ಇದೇನಿದೆ ಇಲ್ಲಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಇಡ್ಬೋದು, ಸಖತ್ತಾಗಿ ಕಾಣುತ್ತೆ ನೋಡ್ಕೊಳ್ಳಿ. ಈ ರೀತಿ ಇಟ್ಟು ಇಲ್ಲೇನು ಮಾಡ್ತೀನಿ, ನಾನು ಯೂಟ್ಯೂಬ್ ಇಡ್ತೀನಿ. ಮೇಲ್ಗಡೆ ಯೂಟ್ಯೂಬ್ ಸಿಂಬಲ್ ಇಡ್ತೀನಿ ನೋಡಿ. ಯಾವ ರೀತಿ ಅಂದರೆ ಅದು ಕೂಡ ನನ್ನ ಹತ್ರ ಇದೆ, ಇದನ್ನು ಕೂಡ ಹಾಕಿರ್ತೀನಿ. ನಾನು ಸಬ್ಸ್ಕ್ರೈಬರ್ಸ್ ಮೇನ್ ಪಾಯಿಂಟ್ ಹೇಳ್ತೀನಿ. ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ತುಂಬ ಜನ ಇದು ಮಾಡ್ತಾಯಿಲ್ಲ. ಶ್ಯಾಡೋ ಕೂಡ ಮಾಡ್ಕೊಳ್ಳಿ. ಇನ್ನು ಶ್ಯಾಡೋ ಒಂದೇ ಮಾಡಿ, ಶ್ಯಾಡೋ ಬೇಡ, ಶ್ಯಾಡೋ ಮಾಡಬೇಡಿ. ಇಂಪಾರ್ಟೆಂಟ್ ಶ್ಯಾಡೋನೂ ಬೇಡ. ಇಂಟ್ರೋ ಅಂತ ಇರುತ್ತೆ, ಈ ಶ್ಯಾಡೋ ಮಾಡ್ಕೊಳ್ಳಿ. ಈ ಶ್ಯಾಡೋ ಮಾಡ್ಕೊಂಡ ತಕ್ಷಣ ಈ ರೀತಿ ಫೋಟೋ ಲಾಕ್ ಮಾಡ್ಕೋಬೇಕು. ಮೊದಲನೇದಾಗಿ ಫೋಟೋ ಲಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಕ್ ಆಗುತ್ತೆ. ಈಗ ಯೂಟ್ಯೂಬ್ ನೋಡಿ ಈ ರೀತಿ ಇಡಿ ನೋಡಿ. ಇದು 1000 ಇದೆಯಲ್ಲ, ಇದು ಕೆಳಗಡೆ ಸರಿಸಿ, ಸಬ್ಸ್ಕ್ರೈಬರ್ಸ್ ಇದು ಕೆಳಗಡೆ ಸರಿಸಬೇಕು ನೋಡಿ. ಈ ರೀತಿ ಶೇರ್ ಮಾಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೋಸ್ಕರ. ಈ ರೀತಿ ಶೇರ್ ಮಾಡಿ. ಈ ರೀತಿ ಶೇರ್ ಮಾಡ್ಕೊಂಡು ಇದನ್ನು ಕಾಪಿ ಮಾಡಿ ಮತ್ತೆ ಈ ರೀತಿ ಇದೆಯಲ್ಲ, ಇದು ಈ ರೀತಿ ಶೇರ್ ಮಾಡ್ಕೊಳ್ಳಿ. ಈ ರೀತಿ ಯೂಟ್ಯೂಬ್ ಶೇರ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕಲರ್ ಹಾಕಬೇಕು. ನಾನು ಕಲರ್ ಹಾಕ್ತೀನಿ ನೋಡಿ. ಹಿಂದ್ಗಡೆ ಕಲರ್ ಅದನ್ನು ಕೂಡ ಹಾಕಿರ್ತೀನಿ ನೋಡಿ. ಈ ರೀತಿ ಕಲರು ಸ್ವಲ್ಪ ಚಿಕ್ಕದು ಮಾಡಿ ವೈಟ್ ಕಲರ್ ಹಾಕ್ತೀನಿ ನೋಡಿ. ಈ ರೀತಿ ಕಲರ್ ಹಾಕಿ ಇದನ್ನು ಕೂಡ ಸ್ವಲ್ಪ ಈ ಯೂಟ್ಯೂಬ್ ಏನಿದೆಲ್ಲ ಈ ಥರ ಸೈಡ್ ಹಿಂದ್ಗಡೆ ತರ್ತೀನಿ ನೋಡಿ. ಈ ರೀತಿ ಕಾಣುತ್ತೆ ನೋಡಿ. ಯಾವ ರೀತಿ ಕಾಣ್ತು, ಇಲ್ಲಿ ಸ್ವಲ್ಪ ಸೈಜು ಚಿಕ್ಕದು ಮಾಡಿಬಿಡಬೇಕು ನೋಡಿ. ನಿಮ್ಮ ಮುಂದೆ ನೋಡಿ, ನಾನೇನು ಈ ಥರಲ್ಲಿ ಏನೂ ಮಾಡ್ತಾಯಿಲ್ಲ ನೋಡಿ. ಈ ರೀತಿ ಸ್ವಲ್ಪ ಸ್ವೈಪ್ ಮಾಡೋಣ ನೋಡಿ. ನೀವೇ ನೋಡ್ಕೊಳ್ಳಿ ಏನಾಯಿತು, 1000 ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಳಿ. ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು ನೋಡಿ. ಇದನ್ನು ಕೂಡ ಲಾಕ್ ಮಾಡೋಣ. ಯೂಟ್ಯೂಬ್ ಲಾಕ್ ಮಾಡ್ಕೊಂಡು ಜಸ್ಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇರ್ ಮಾಡ್ಕೋಬೇಕು. ಇದನ್ನು ಮೇಲ್ಗಡೆ ತರಬೇಕು. ಇದು ನೋಡಿ, ಇಲ್ಲಿ ಸಾಕಷ್ಟು ಏನಿದೆ, ಬ್ಯಾಕ್ ಅಂತ ಇದೆ, ಫ್ರಂಟ್ ಅಂತ ಇದೆ, ಮೇಲ್ಗಡೆ ಬಂತು. ಈ ರೀತಿ ನೀವು ಹಾಕ್ಕೋಬೋದು, ನೋಡ್ಕೊಳ್ಬೋದು. ಈ ರೀತಿ ಮಾಡ್ಕೊಂಡು ಮಾಡ್ಬೋದು ನೋಡಿ. ಇದು ಸೈಜ್ ಬೇಕಾ ನಿಮ್ಮ ಸೈಜು, ಇದು ಬೇಡ ನಿಮಗಂದರೆ ನೀವು ಮಾಡ್ಕೊಳ್ಬೋದು, ಅದನ್ನೇನಿಲ್ಲ. ಇಂಪಾರ್ಟೆಂಟ್ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇರ್ ಮಾಡ್ಕೊಂಡು ಜಸ್ಟ್ ನೋಡ್ಕೊಳ್ಳಿ. 5 ಡೇಸ್ ಸಬ್ಸ್ಕ್ರೈಬರ್ಸ್. ಇನ್ನು ಈ ಕಲರ್ ಏನಿದೆಲ್ಲ ಇದಕ್ಕೊಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಾಕಷ್ಟು ಕಲರ್ ಇರುತ್ತೆ, ಇಲ್ಲದ್ರಲ್ಲಿ ನಿಮ್ಗೆ ಯಾವ ಒಂದು ಕಲರ್ ಬೇಕು ನೋಡಿ. 5 ಡೇಸ್ ಅಂತ ಹಾಕಿ ಈ ರೀತಿ ಇಡ್ತೀನಿ. ಸ್ವಲ್ಪ ಇದನ್ನೇನು ಬ್ಯಾಕ್ಗ್ರೌಂಡ್ ಇದೆಯಲ್ಲ ಇನ್ನೊಂದು ಸ್ವಲ್ಪ ಬಾಕ್ ಮಾಡಿ, ಅಂದರೆ ಈ ರೀತಿ ಸ್ವಲ್ಪ ಇದು ಮಾಡ್ಕೊಂಡು ಸೈಜು ನೋಡ್ಕೊಳ್ಳಿ. ಬ್ಯಾಕಿಗೆ ಇರ್ತವೆ ಸೇಮ್ ಇದೇ ಇರಲಿ. ಈ ರೀತಿ ಮಾಡ್ಕೊಂಡು ಸೆಟ್ ಮಾಡಿದರೆ ಸಾಕು ನೋಡ್ಕೊಳ್ಳಿ. ಫೋಟೋ ಒಂದು ಸ್ವಲ್ಪ
ದೊಡ್ಡದು ಮಾಡ್ಕೊಂಡ್ರೆ ನೋಡಿ ಇದರಲ್ಲಿ ನೋಡ್ಕೊಳ್ಳಿ. ನಿಮ್ಮ ಮುಂದೆ ನೋಡಿ ಈ ರೀತಿ ಫೋಟೋ ನಾನು ದೊಡ್ಡದು ಮಾಡಿ ಈ ರೀತಿ ಸೆಟ್ ಮಾಡಿಬಿಡ್ತೀನಿ. ಆಯಿತು ನೋಡಿ, ಈಗ ನಿಮ್ಮ ಮುಂದೆ ನೋಡಿ ತಮ್ನೇಲ್ ರೆಡಿ. ಯೂಟ್ಯೂಬ್ ತಮ್ನೇಲ್ ನೋಡ್ಕೊಳ್ಳಿ. ನೋಡಿ 1000 ಸಬ್ಸ್ಕ್ರೈಬರ್ಸ್ ಜಸ್ಟ್ 5 ಡೇಸ್ ನೋಡ್ಕೊಳ್ಬೋದು. ಈ ರೀತಿ ನೋಡೋರಿಗೆ ಏನು ಅನಿಸ್ತೈತೆ, ನೋಡಿ ವಿಡಿಯೋ ಇಂಟ್ರೆಸ್ಟ್ ಆಗುತ್ತೆ, ಅದಕ್ಕೋಸ್ಕರ ನೋಡ್ತಾರೆ. ನೋಡ್ಕೊಳ್ಳಿ ಈ ರೀತಿ ತಮ್ನೇಲ್ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಯಾಕಂದ್ರೆ ತುಂಬ ಜನ ತಮ್ನೇಲ್ ಕ್ರಿಯೇಟ್ ಮಾಡೋದಕ್ಕೆ ಬರೋಲ್ಲ, ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಜಸ್ಟ್ ನೀವು ಪಿಕ್ಸೆಲ್ ಒಂದು ಅಪ್ಲಿಕೇಶನ್ ಇದ್ದರೆ ಸಾಕು. ನಿಮಗೆ ಈ ಮೆಟಲ್ ಏನಾದರೂ ಬೇಕಾದ್ರೆ ಟೆಲಿಗ್ರಾಮ್ ಹಾಕಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ತೀನಿ. ಆ ಒಂದು ವಿಡಿಯೋ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದೆಯಲ್ಲ ಈ ರೀತಿ ನೀವು ಶಾರ್ಟ್ ಮಾಡಿದರೆ ಈ ರೀತಿ ಶಾರ್ಟ್ ಮಾಡ್ಕೊಳ್ಳಿ ಫೋಟೋ. ಈ ರೀತಿ ಫೋಟೋ ಶಾರ್ಟ್ ಮಾಡಿದ ತಕ್ಷಣ ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಆಗಿರ್ತದೆ ನೋಡಿ, ಇಲ್ಲಿ ಸೇವ್ ಅಂತ ಇರ್ತದೆ ನೋಡಿ. ಈ ಸೇವ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸೇವ್ ಆಗುತ್ತೆ. ಒಂದು ಸ್ವಲ್ಪ ಆ್ಯಡ್ಸ್ ಪ್ಲೇ ಆಗುತ್ತೆ ಅಷ್ಟೇ. ಆಟೋಮೆಟಿಕ್ ನಾನೊಂದು ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ನಾನು ನಿಮಗೆ ತೋರಿಸ್ಬಿಡ್ತೀನಿ. ಎಲ್ಲಿದೆ? ಇಲ್ಲಿದೆ ನೋಡಿ, ಆಲ್ ಫೋಟೋಲಿ ಈಗ ಫೋಟೋ ಸೇವ್ ಆಗಿದೆ ನೋಡಿ. HD ತಮ್ನೇಲ್ ಆಯ್ತಲ್ಲ, ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ನಾನು ಇವತ್ತೊಂದು ತಮ್ನೇಲನ್ನು ಯಾವ ರೀತಿ ಕ್ರಿಯೇಟ್ ಮಾಡೋಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ಮುಗಿಸ್ತಾನೆ. ಇವತ್ತೊಂದು ಮುಗಿಸೋಂತ ಮುಂಚೆ ಪ್ರತಿಯೊಬ್ಬ ಕರ್ನಾಟಕ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಈ ಒಂದು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅದ್ರ ಜೊತೆ ನಿಮ್ಮ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಶೇರ್ ಮಾಡ್ತಾ ಇವತ್ತು ಮುಗಿಸ್ತಂಗೆ ಎಲ್ಲರಿಗೂ ಕನ್ನಡ ಟಿಕೆಟ್ ಸಬ್ಸ್ಕ್ರೈಬರ್ಸ್ ಆಯ್ತು. ಜೇನು ನಿಮ್ಮ ಹತ್ರ ಮತ್ತೆ ಸಿಗ್ತಾನೆ ಎಲ್ಲರಿಗೆ. ಬಾಯ್.